ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಪ್ರೀತಿಸಿದವ್ರು ಸಾವು ನೋಡೋದ್ಕಿಂತ ಸತ್ತೋದಾಗ ಬದುಕೋದೇ ವಾಸಿ ಕಣೋ. ಹೇಳಿ ಅಂಕಲ್. ಅಭಯ್, ಇನ್ನು ಅಂಕಲ್ ಅಂತ ಕರೀತ್ಯಾ? ಮಾವ ಅಂತ ಕರಿಬಾರ್ದಾ? ಹೇಳಿ ಮಾವ. ಏನೂ ಇಲ್ಲಪ್ಪ, ನಮ್ಮ ಗಂಗೆ ಪಡ್ತಾ ಇರೋ ಆತರ ನಿನಗೆ ಗೊತ್ತಿರೋದೆ. ಎಷ್ಟೋ ಸಲ ಏನಾದ್ರೂ ನೆಪ ಹೇಳಿ ನಿನ್ನಿಂದ ದೂರ ಇಡೋದಕ್ಕೆ ಪ್ರಯತ್ನ ಪಟ್ಟೆ, ಆಗ್ಲಿಲ್ಲ. ಒಂದು ಏನಂದ್ರೆ ಅಭಯ್, ನಿನ್ನಿಂದ ಗಂಗೆನ ದೂರ ಮಾಡಿದ್ರೆ ಗಂಗೆ ನಮ್ಮೆಲ್ಲರಿಂದ ಶಾಶ್ವತವಾಗಿ ದೂರ ಆಗ್ಬಿಡ್ತಾಳೇನೋ ಅನ್ನೋ ಭಯ ನನ್ನನ್ನ ಕಾಡ್ತಾ ಇದೆ. ಯೋಚನೆ ಮಾಡಬೇಡಿ ಮಾವ, ನಾನಿರೋವರೆಗೂ ಹಾಗಾಗಲ್ಲ. ಆ ಧೈರ್ಯದ ಮೇಲೇನೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ ಅಭಯ್. ನಿನಗೂ ಗಂಗೆಗೂ ಬೇಗ ಮದುವೆ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದೀವಿ. ಇಷ್ಟೆಲ್ಲ ಆದ್ಮೇಲೂ ಕೂಡ ನಮ್ಮ ಗಂಗೆಗೆ ನನ್ನ ಮೇಲೆ ಏನೋ ಒಂದು ಅಪನಂಬಿಕೆ. ನಾನು ಅವಳಿಗೆ ಮೋಸ ಮಾಡ್ಬಿಡ್ತೀನೇನೋ ಅನ್ನೋ ಅನುಮಾನದಲ್ಲಿ ಅವಳು ಒದ್ದಾಡ್ತಾ ಇದ್ದಾಳೆ. ಅಭಯ್, ನೀನು ಗಂಗೆನ ಮದುವೆ ಆಗ್ತೀಯ ತಾನೆ? ಉಳಿಬೇಕಾಗಿರೋದು ನನ್ನ ನಿಮ್ಮ ಪ್ರೀತಿ ಅಲ್ಲ, ನನ್ನ ತಂಗಿ ಪ್ರೀತಿ. ಪ್ಲೀಸ್ ಅಭಯ್ ಅವರೇ, ಗಂಗೆನ್ ಮದುವೆ ಆಗಿ. ಅಭಯ್, ಅಭಯ್. ಹಾ ಅಂಕಲ್. ನಿನಗೇನೂ ಅಭ್ಯಂತರ ಇಲ್ಲ ತಾನೆ? ಏನೂ ಪ್ರಾಬ್ಲಮ್ ಇಲ್ಲ ಅಂಕಲ್. ಓಹ್, ಮೊದಲು ಅಮ್ಮಮ್ಮ ಹತ್ರ ಮಾತಾಡ್ತೀನಿ, ಎಲ್ಲರ ಹತ್ರ ಡಿಸ್ಕಸ್ ಮಾಡಿ ಯಾವಾಗ ಬರ್ಬೋದು ಅಂತ ಹೇಳ್ತೀನಿ. ಯೋಚನೆ ಮಾಡಬೇಡಿ ಅಂಕಲ್, ಎಲ್ಲರನ್ನೂ ಆದಷ್ಟು ಬೇಗ ಕರ್ಕೊಂಡು ಬರ್ತೀನಿ. ಅಭಯ್, ಹಾಗೆ ಇನ್ನೊಂದು ವಿಷಯ, ನಮ್ಮ ಗಂಗೆ ಕಾಯಿಲೆ ಬಗ್ಗೆ ನಿಮ್ಮ ಮನೇಲಿ ಎಲ್ರಿಗೂ ಗೊತ್ತಿದೆ ತಾನೆ? ಇಲ್ಲ, ಸೂಕ್ಷ್ಮವಾಗಿ ಹೇಳಿದ್ದೀನಿ ಅಷ್ಟೇ. ಹಾಗಲ್ಲ ಅಭಯ್, ಇಂಥ ವಿಚಾರಗಳನ್ನ ದೊಡ್ಡವರಿಂದ ಮುಚ್ಚಿಟ್ಟಷ್ಟು ಬಹಳ ದೊಡ್ಡ ತಪ್ಪಾಗತ್ತೆ. ಆ ಥರ ಎಲ್ಲ ಏನಿಲ್ಲ ಅಂಕಲ್, ಸಮಯ ಸಂದರ್ಭ ನೋಡಿಕೊಂಡು ಮನೆಯವ್ರಿಗೆಲ್ಲ ಹೇಳ್ತೀನಿ. ಆದರೆ ನಾವು ನಿಮ್ಮ ಮನೆಗೆ ಬಂದಾಗ ಗಂಗೆ ಕಂಡೀಷನ್ ಬಗ್ಗೆ ಮನೆಯವ್ರ ಹತ್ರ ಡಿಸ್ಕಸ್ ಮಾಡಬೇಡಿ. ಚಚೆ, ನಾವಿಲ್ಲಿ ಅದನ್ನ ಮಾತಾಡೋಕ್ಕಾಗೋಲ್ಲ ಅಭಯ್. ಯಾಕೆಂದ್ರೆ ಇಲ್ಲಿ ಗೌರಿ ಇರ್ತಾಳೆ, ಅವಳಿಗೆ ಯಾವುದೇ ಕಾರಣಕ್ಕೂ ವಿಷಯ ಗೊತ್ತಾಗಬಾರ್ದು. ಸರಿ ಅಂಕಲ್. ಅಭಯ್, ಆದರೂ ನನ್ನ ಸಮಾಧಾನ ಕೇಳ್ತೀನಿ. ನಿಮ್ಮ ಮನೆಯವರೆಲ್ಲ ಒಪ್ಕೋತಾರೆ ತಾನೆ? ಖಂಡಿತವಾಗ್ಲೂ ಗೊತ್ತಿಲ್ಲ ಅಂಕಲ್, ಆದರೆ ನಾನು ಒಪ್ಪಿಸ್ತೀನಿ. ಅಭಯ್, ಬೇಗ ಬಾ, ನಾವ್ ಎಲ್ರು ನಿನ್ ದಾರಿನೇ ಕಾಯ್ತಾ ಇರ್ತೀವಿ. ಸರಿ ಆಂಟಿ. ಅಭಯ್, ಅತ್ತೆ ಅಂತ ಕರಿ. ಸಸ್ಯಮ್ಮ, ನೀನ್ ಮಾತ್ರ ಅಭಯ್ಯನ್ನು ಅಳಿ ಅಂದ್ರೆ ಅನ್ಬೇಡ, ಅವನ್ ನಿನ್ಗೆ ಅತ್ತೆ ಅಂತ ಕರಿಬೇಕಾ? ಅಭಯ್, ಈ ಸರ್ತಿ ಮರದಿಂದ ಫ್ರೆಶ್ ಆಗಿ ಇಳಿಸ್ತೀನಿ, ಕೇಳಿನ ಕರ್ಕೊಂಡ್ ಬಂದ್ಬಿಡು, ಮಜಾ ಮಾಡೋಣ. ಮಾವಯ್ಯ, ನಿಮಗ್ ಬುದ್ಧಿ ಇಲ್ವಾ? ಈಗ ಅಭಯ್ ನಮ್ಮನೆ ಅಳಿಯ, ಈ ಪಾರ್ಟಿ ಗಿರಿಟಿ ಎಲ್ಲ ಮಾಡೋ ಹಾಗಿಲ್ಲ ಅಲ್ವಾ ಅಭಯ್? ಆಯ್ತು ಅಭಯ್, ನೀನು ಉತ್ತರಕ್ಕೋಸ್ಕರ ಕಾಯ್ತಾ ಇರ್ತೀನಿ. ಆದಷ್ಟು ಬೇಗ ಫೋನ್ ಮಾಡು. ಸರಿ ಮಾವ. ಬಾಸ್, ನೀವು ಬಕ್ರ ಆಗ್ತಾ ಇದ್ರಾ ಅಂತ ಅನಿಸ್ತಾ ಇದೆ. ಗೊತ್ತಿದ್ದು ಆಗ್ತಿರೋದ್ ಕಣೋ, ಗೊತ್ತಿಲ್ದೆ ಅಲ್ಲ. ಬಾಸ್, ಎಲ್ರೂ ಸೇರಿ ನಿಮ್ಮನ್ನ ಎಮೋಷನಲಿ ಕಟ್ ಆಗ್ತಾ ಇದ್ದಾರೆ. ಇನ್ನೂ ಕಾಲ ಮಿಂಚಿಲ್ಲ, ನನ್ನ ಮಾತು ಕೇಳಿ ಬಾಸ್, ಇದೆಲ್ಲ ಬೇಡ ಬಾಸ್. ನಾನು ಯಾರ ಮಾತು ಕೇಳಲ್ಲ. ಗಂಗೆನ ಮದುವೆಯಾಗಿ ನೀವು ಸುಖವಾಗಿರ್ತೀರ ಅನ್ನೋ ನಂಬಿಕೆ ಇದೆಯಾ ನಿಮಗೆ? ಅದ್ ನನಗೆ ಗೊತ್ತಿಲ್ಲ, ಆದ್ರೆ ಸಾಯ್ತಿರೋ ಗಂಗೆ ಬದುಕಿರೋಷ್ಟು ದಿನ ಸುಖವಾಗಿರ್ತಾಳೆ. ನೀವು ಸುಖವಾಗಿರ್ತೀರಾ? ನನ್ನ ಸುಖ ಯಾವತ್ತೋ ಸತ್ತೋಯ್ತು ಕಣೋ.
ಅಜಯ್, ನಿಜವಾಗ್ಲೂ ನೀನ್ ಮದ್ವೆ ಆಗ್ತಿರೋ ಹುಡುಗಿನೇನೋ ಅವಳು? ಮಾತಾಡಿದ್ರೆ ಸಾಕು ಒಂದೇ ಕಣ್ಣಲ್ಲಿ ಅಳ್ತಾಳಲ್ಲ. ಈಗಿನ ಜನರೇಷನ್ ಅವರು ಮದ್ವೆ ಫಿಕ್ಸ್ ಆದ್ರೆ ಸಾಕು ಟೂರು ಪಿಕ್ನಿಕ್ ಅಂತ ಸುತ್ತಾಡ್ತಿರ್ತಾರೆ. ಅಂಥದ್ರಲ್ಲಿ ಇವಳು ನೀನೇ ಫೋನ್ ಮಾಡಿದ್ರು ಮಾತಾಡಲ್ಲ ಅಂತಾಳೆ. ಅದೇ ನನಗೂ ಗೊತ್ತಾಗ್ತಿಲ್ಲ ಅಕ್ಕ. ಆದ್ರೆ ನಂಗೆಲ್ಲ ಗೊತ್ತಾಗ್ತಿದೆ ಕಣೋ. ಅವಳಿಗೆ ಈ ಮದ್ವೆ ಇಷ್ಟ ಇಲ್ಲ ಅನ್ನಿಸ್ತಿದೆ. ಅಕ್ಕ ನಿಜನಾ? ಅಂದ್ರೆ ಗೌರಿ ಅವ್ರಿಗೆ ನಾನು ಇಷ್ಟ ಇಲ್ವಾ? ಇಷ್ಟ ಇದ್ದಿದ್ರೆ ಹೀಗ್ ಮಾತಾಡ್ತಿದ್ಲಾ? ಇಲ್ಲ ಅಕ್ಕ, ಹೋಲಿ ಹಬ್ಬದ ದಿನ ನನ್ನ ಜೊತೆ ಚೆನ್ನಾಗೇ ಮಾತಾಡಿದ್ರು. ಮತ್ತಿವತ್ತೇನಾಗಿತ್ತು? ನೀನ್ ಯುಗಾದಿಗ್ ವಿಶ್ ಮಾಡಿದ್ರು ಅವಳೇನು ರಿಪ್ಲೈನೇ ಮಾಡಿಲ್ಲ. ನೋಡೋ, ಇಂಥ ವಿಚಾರದಲ್ಲಿ ಕ್ಲಾರಿಟಿ ಇರ್ಬೇಕು, ಇಲ್ಲಾಂದ್ರೆ ಮುಂದುವರಿಯಕ್ಕೆ ಹೋಗ್ಬಾರ್ದು. ಅಕ್ಕ ಹಾಗಂತ ಬಿಡೋಕ್ಕೂ ಆಗಲ್ಲ ಕಣೋ. ಎಲ್ರಿಗೂ ಗೊತ್ತಾಗೋ ತರ ಎಂಗೇಜ್ಮೆಂಟ್ ಕೂಡ ಆಗಿದೆ. ಈ ಮದ್ವೆ ಮುರಿದು ಬಿದ್ರೆ ಅವಮಾನ ಅಲ್ವಾ? ಅಕ್ಕ ಸುಮ್ಮನೆ ಇರ್ತೀಯಾ? ಯಾವಾಗ್ಲೂ ಗೌರಿ ಅವ್ರ ಬಗ್ಗೆ ನೆಗೆಟಿವ್ ಆಗೇ ಮಾತಾಡ್ತೀಯಾ? ಗೌರಿ ಅಂತ ಹುಡುಗಿ ಅಲ್ಲ, ತುಂಬಾ ಒಳ್ಳೆ ಹುಡುಗಿ ಅವಳು. ಊರಲ್ಲೆಲ್ಲ ಅವಳ ಬಗ್ಗೆ ಎಷ್ಟು ಒಳ್ಳೆ ಅಭಿಪ್ರಾಯ ಇದೆ ಗೊತ್ತಾ? ಒಂದು ಹುಡುಗನ್ನು ಕಣ್ಣೆತ್ ನೋಡಲ್ವಂತೆ. ಮನೆ, ಆಶ್ರಮ, ದೇವಸ್ಥಾನ ಈ 3 ಜಾಗ ಬಿಟ್ಟು ಇನ್ನೆಲ್ಲೂ ಹೋಗಲ್ವಂತೆ. ಅಂತ ಒಳ್ಳೆ ಹುಡುಗಿ ಬಗ್ಗೆ ಆಯ್ತಪ್ಪ, ಒಪ್ಕೊಳ್ಳೋಣ, ಒಳ್ಳೆ ಹುಡುಗಿನೇ. ಆದ್ರೆ ಆ ಒಳ್ಳೆ ಹುಡುಗಿ ಮನ್ಸಲ್ಲಿ ನೀನಿದ್ಯಾ? ಖಂಡಿತ ಇದ್ದೀನಿ. ಇನ್ಫ್ಯಾಕ್ಟ್ ಗೌರಿ ಅವ್ರ ಮುಂದೆ ನನ್ನ ಪ್ರೀತಿನ ತುಂಬಾ ಸಲ ಎಕ್ಸ್ಪ್ರೆಸ್ ಮಾಡಿದ್ದೀನಿ. ಆಗೆಲ್ಲ ಅವರು ಸುಮ್ಮನೆ ಇದ್ದಾರೆ. ಸುಮ್ಮನೆ ಇದ್ರೇನರ್ಥ? ನನ್ ಕಂಡ್ರೆ ಅವ್ರಿಗೂ ಇಷ್ಟ ಅಂತ ತಾನೆ? ಆಹಾ, ನೋಡ್ದೆ ನೀನ್ ಅಷ್ಟ್ ಮಾತಾಡಿದ್ರು ಅವಳು ಸುಮ್ನೆ ಇದ್ಲಲ್ಲ, ಏನಿದ್ರರ್ಥ? ಅಕ್ಕ ಅಷ್ಟಕ್ಕೆ ನೀನು ಅವಳ ಬಗ್ಗೆ ತಪ್ಪಾಗಿ ಮಾತಾಡ್ತಿದ್ಯಲ್ಲ. ಅವಳು ಸಿಟಿ ಹುಡುಗಿ ಅಲ್ಲ, ಹಳ್ಳಿ ಹುಡುಗಿ. ಅವಳಿಗೆ ನಾಚಿಕೆ, ಮುಜುಗರ ಇವೆಲ್ಲ ಇನ್ನೂ ಜಾಸ್ತಿ ಇರುತ್ತೆ. ಇಷ್ಟಕ್ಕೂ ಗೌರಿ ಅವ್ರ ಹತ್ರ ಫೋನ್ ಇದ್ದಿದ್ರೆ ನಾನು ಇಷ್ಟು ದಿನ ಅವ್ರಿಗೆ ಫೋನ್ ಮಾಡ್ತಿದ್ದೆ. ಇಷ್ಟರಲ್ಲಿ ಆಲ್ರೆಡಿ ನಾವಿಬ್ರು ತುಂಬ ಮಾತಾಡಿರ್ತಿದ್ವಿ. ಆದರೆ ನಾನು ಫೋನ್ ಮಾಡಿದ್ದು ಅಂಕಲ್ಗೆ. ಅಂಕಲ್ ಮುಂದೆ ಮಾತಾಡೋದಕ್ಕೆ ಅವ್ರಿಗೆ ಮುಜುಗರ ಆಗಲ್ವಾ? ಮೊದಲೇ ಗೌರಿಗೋ ಸಿಕ್ಕಾಪಟ್ಟೆ ನಾಚಿಕೆ. ನಾಚಿಕೆನೇ ಆಗಿದ್ರೆ ಓಕೆ ಕಣೋ, ಆದ್ರೆ ತಿರಸ್ಕಾರ ಆಗಿದ್ರೆ? ಹಾಗೆಲ್ಲ ಏನೂ ಆಗಿರಲ್ಲ. ನಾವು ಮೊದಲು ಅಂದ್ಕೊಂಡಿದ್ದೇನೋ ಮನೆಗೆ ಹೋಗಿ ಮಾತಾಡಬೇಕು ಅಂತ. ಆದರೆ ನಾನು ಫೋನ್ ಮಾಡಿಬಿಟ್ಟೆ. ನಾನು ಫೋನ್ ಮಾಡಲೇಬಾರ್ದಾಗಿತ್ತು. ಇವತ್ತು ಅವ್ರ ಮನೆಗೆ ಹೋಗ್ತೀನಿ.